ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣವೂ ಕದನ ಕುತೂಹಲ ಹೆಚ್ಚಾಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಮುಂದೆ ಒಂದು ರೀತಿ ನಾಟಕೀಯ ಬೆಳವಣಿಗೆ ನಡೆದೋಗಿದೆ. ಎಸ್ಐಟಿ ಕಚೇರಿ ಹತ್ರ ಸೌಜನ್ಯ ತಾಯಿ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ದೂರು ನೀಡೋದಕ್ಕೆ ಇವರು ಬಂದಿದ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದು ಸೌಜನ್ಯ ತಾಯಿ ಕುಸುಮಾವತಿ. ಇವರು ಎಸ್ಐಟಿ ಕಚೇರಿಗೆ ಬಂದಿದ್ದಕ್ಕೆ ಕಾರಣ ಆ ಮಾಸ್ಕ್ ಮ್ಯಾನ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಿ. ಒಂದ್ ಕಡೆ ಸೌಜನ್ಯ ತಾಯಿ ಕುಸುಮಾವತಿ ಚಿನ್ನಯ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿತ್ತು. ಈ ಚಿನ್ನಯ್ಯನ ಹಿಂದೆ ಅದೇ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ ಎನ್ನುವಂತಹ ವಿಚಾರ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಭಾರಿ ಗೊಂದಲ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೌಜನ್ಯ ತಾಯಿ ಮಾಸ್ಕ್ ಮ್ಯಾನ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಕಾರಣ ಈ ಮಾಸ್ಕ್ ಮ್ಯಾನ್ ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಸಂದರ್ಶನ ಕೊಡೋ ಟೈಮ್ನಲ್ಲಿ ಸೌಜನ್ಯ ಶವವನ್ನ ನಾನೇ ಬಿಸಾಕಿದ್ದೆ ಅಂತ ಹೇಳಿದ್ದು. ಆ ಹೇಳಿಕೆ ಆಧಾರದ ಮೇಲೆ ಈಗ ಈ ಮುಸುಕುದಾರಿ ಚಿನ್ನಯ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಕುಸುಮಾವತಿ ಬಂದಿದ್ದಾರೆ. ಹೆಂಗ ಬಂದ್ರೋ ಹಂಗೆ ವಾಪಸ್ ಹೋಗಿದ್ದಾರೆ. ಕಾರಣ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಅವರಿಗೆ ಅಲ್ಲಿ ಅನುಮತಿಯನ್ನ ನೀಡಲಾಗಿಲ್ಲ. ಒಂದು ರೀತಿ ನಾಟಕೀಯ ಬೆಳವಣಿಗೆ ನಡೆದಿದೆ. ಸೊ ಪರ್ಮಿಷನ್ ಅನ್ನ ತಗೊಂಡು ವಾಪಸ್ ಅವರು ಚಿನ್ನಯ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರಾ? ಈ ಬಗ್ಗೆ ಅವರು ಮತ್ತೆ ತಯಾರಿಯನ್ನ ಮಾಡಿಕೊಂಡ್ರ? ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ. ದಿನೇಶ್, ಈ ಪರ್ಮಿಷನ್ ತಗೋಬೇಕು ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ಕುಸುಮಾವತಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ಹಿಂಗೆ ಹೋಗಿ ಹಿಂಗೆ ಬಂದಿದ್ದು ನಾನಾ ರೀತಿಯ ಕುತೂಹಲ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹೌದು ಶ್ರೀಪಾದ್ ಪಾಟೀಲ್, ಅಂದರೆ ಸೌಜನ್ಯ ಕೇಸು ವಿಚಾರವಾಗಿ ಕೇಸ್ ನೀಡುವುದಕ್ಕೆ ಅಂದರೆ SITಗೆ ಕೇಸ್ ನೀಡುವುದಕ್ಕೋಸ್ಕರವಾಗಿ ಸೌಜನ್ಯ ಮನೆಯವರು ಅಂದರೆ ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ ಅವರ ಮನೆಯವರು ಇವತ್ತು SIT ಕಚೇರಿಗೆ ಈಗಾಗಲೇ ಕೆಲ ಕ್ಷಣದ ಹಿಂದೆ ಬಂದು ವಾಪಸ್ಸು ಕೂಡ ಆಗಿರುವಂಥದ್ದು. ಕಾರಿನಿಂದ ಇಳಿಲಿಲ್ಲ, ಅಲ್ಲಿಂದಲೇ ಏನು ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಕಾರನ್ನು ತಿರುಗಿಸಿಕೊಂಡು ಮತ್ತೆ ವಾಪಸ್ಸು ಹೋಗಿರುವಂಥದ್ದು. ಅಂದರೆ ಯಾವತ್ತು ಬರುವಂಥ ಸಂದರ್ಭದಲ್ಲಿ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಒಂದು ಕಾರಣ. ಆದರೆ ಜೊತೆಗೆ SITಯ ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಕೂಡ SIT ಕಚೇರಿಯಲ್ಲಿ ಇಲ್ಲ. ಹೀಗಾಗಿ ಅವರು ಎರಡು ಕಾರಣಗಳಿಗಾಗಿ ಇಲ್ಲಿಂದ ಹಿಂದಿರುಗಿ ಹೋಗಿರುವಂಥದ್ದು. ಅಂದರೆ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಒಂದು ಕಡೆ, ಆದರೆ ಮತ್ತೊಂದು ಕಡೆ SIT ಅಧಿಕಾರಿಯಾದಂಥ ಅಂದರೆ ದೂರನ್ನು ಪಡೆದುಕೊಳ್ಳುವಂಥ SIT ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಕೂಡ ಇಲ್ಲ. ಹೀಗಾಗಿ ಅವರು ಕಾರಿನಿಂದ ಇಳಿಯದೆ ಬೆಳ್ತಂಗಡಿ ಠಾಣೆಯ ಮುಂಭಾಗದಿಂದಲೇ ಅಲ್ಲಿಂದಲೇ ಕಾರು ತಿರುಗಿಸಿಕೊಂಡು ವಾಪಸ್ಸು ಹೋಗಿರುವಂಥದ್ದು. ಈ ಒಂದು ಸೌಜನ್ಯ ವಿಚಾರವಾಗಿ ಮೊನ್ನೆಯಿಂದಲೂ ಕೂಡ ಕಂಪ್ಲೇಂಟ್ ಕೊಡುವುದಕ್ಕೆ ಸೌಜನ್ಯ ಮನೆಯವರು ಸಿದ್ಧತೆ ಮಾಡಿದ್ರು. ಮೊನ್ನೆ ತಾನೇ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಬರಲಿಲ್ಲ. ನಿನ್ನೆಯೂ ಕೂಡ ಬರಲಿಲ್ಲ. ಇವತ್ತು ಬಂದಿರುವಂಥದ್ದು. ಇವತ್ತು ಕಾರಿನಲ್ಲಿ ಮನೆಯವರ ಜೊತೆ ಸೌಜನ್ಯ ತಾಯಿ ಕೂಡ ಬಂದಿದ್ರು, ಆದರೆ ಕಾರಿನಿಂದ ಇಳಿಯದೆ ಈಗಾಗಲೇ ವಾಪಸ್ಸು ಹೋಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಅನ್ನು ಪಡೆದುಕೊಂಡು ಏನು ಪ್ರೊಸೀಜರ್ ಇದೆ ಅದನ್ನು ಪಾಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಬಂದು ಕಂಪ್ಲೇಂಟ್ ನೀಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಸೌಜನ್ಯ ಕೇಸ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಕರಣ. ಇದು ಜಿಲ್ಲೆ ಮಾತ್ರ ಅಲ್ಲದೆ ರಾಜ್ಯದಲ್ಲೂ ಕೂಡ ಸದ್ದು ಮಾಡಿದಂಥ ಪ್ರಕರಣ. ಇದು ಸೌಜನ್ಯ ಕೊಲೆ ಕೇಸ್ ಏನಿದೆ, ಈ ಪ್ರಕರಣ ಬಹಳಷ್ಟು ದೊಡ್ಡ ಪ್ರಕರಣ. ಈ ಪ್ರಕರಣದ ಬಗ್ಗೆ ಚಿನ್ನಯ್ಯ ಇತ್ತೀಚೆಗೆ ನೀಡಿದಂಥ ಸಂದರ್ಶನ ಅಂದರೆ ರಾಷ್ಟ್ರೀಯ ವಾಹಿನಿ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನಲ್ ಆಗಿರೋದು, ಅದಕ್ಕೆ ಸಂದರ್ಶನ ನೀಡಿದಂಥ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿ ಮಾತಾಡಿದ್ದ. ಅಂದರೆ ಆ ಒಂದು ಸೌಜನ್ಯ ಪ್ರಕರಣ ಕೂಡ ನನಗೆ ಗೊತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದ. ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕುರಿತು ಕೂಡ ತನಿಖೆ ನಡೆಸಬೇಕು. ಚಿನ್ನಯ್ಯನನ್ನು ಈ ರೀತಿಯಾಗಿ ಅಂದರೆ ಸೌಜನ್ಯ ಪ್ರಕರಣಕ್ಕೆ ಕೂಡ ಸಂಬಂಧಿಸಿದಂತೆ ಆತನನ್ನು ತನಿಖೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ ಅವರ ಮನೆಯವರು ಕೂಡ ಬಂದಿರುವಂಥದ್ದು. ಸದ್ಯ ದೂರು ನೀಡಿದ್ದಕ್ಕೆ ಆಗಿರಲಿಲ್ಲ, ಅಂದರೆ ಪರ್ಮಿಷನ್ ತೆಗೆದುಕೊಳ್ಳದ ಕಾರಣವಾಗಿ ದೂರು ನೀಡುವುದಕ್ಕೆ ಆಗಿಲ್ಲ. ಹೀಗಾಗಿ ಅವರು ಸದ್ಯ ಮನೆಗೆ ವಾಪಸ್ಸು ಹೋಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಪರ್ಮಿಷನ್ ತೆಗೆದುಕೊಂಡು SIT ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಇರುವಂತಹ ಸಂದರ್ಭದಲ್ಲೇ ಮುಂದಿನ ದಿನಗಳಲ್ಲಿ
ಬರುವಂಥ ಸಾಧ್ಯತೆ ಇದೆ. ಬಂದು ಈ ರೀತಿಯಾದಂಥ ಕಂಪ್ಲೇಂಟ್ ಅಂದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂಥ ಕಂಪ್ಲೇಂಟನ್ನು ಕೂಡ ನೀಡುವ ಸಾಧ್ಯತೆ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ದಿನೇಶ್, ಈಗ ನಾವು ಒಂದು ರೀತಿ ನಾಟಕೀಯ ಬೆಳವಣಿಗೆಯನ್ನು ಅಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಈ ಚಿನ್ನಯ್ಯನ ಹಿಂದೆ ಇರೋರು ಯಾರು? ಸೌಜನ್ಯ ಪರ ಹೋರಾಟಗಾರರು. ಈ ಕಡೆ ಸೌಜನ್ಯ ಅವರ ತಾಯಿ ಅದೇ ಮುಸುಕುದಾರಿಯ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ. ಏನು ನಡೀತಾ ಇದೆ ಅಲ್ಲಿ ಅಂತ? ಹೌದು ಶ್ರೀಪಾದ್ ಪಾಟೀಲ್, ಅಂದರೆ ಇವರ ಜೊತೆಗೆ ಇರುವವರಿಗೆ ಒಂದಷ್ಟು ಪ್ರೊಸೀಜರ್ಗಳು ಗೊತ್ತಿರುತ್ತೆ. ಅಂದರೆ ಇತ್ತೀಚೆಗಷ್ಟೇ ಅವರ ಜೊತೆಗೆ ಇದ್ದಂತಹ ಜಯಂತ್ ಟಿ ಅವರು ಕೂಡ ಕಂಪ್ಲೇಂಟನ್ನು ನೀಡಿದರು. ಹೀಗಾಗಿ ಅವರಿಗೂ ಕೂಡ ಒಂದಷ್ಟು ಪ್ರೊಸೀಜರ್ ಗೊತ್ತಿರಬೇಕು. ಅಂದರೆ ಯಾವ ರೀತಿಯಾದಂಥ ಪ್ರೊಸೀಜರ್ಗಳನ್ನು ಪಾಲಿಸಬೇಕು ಮತ್ತು ಪರ್ಮಿಷನ್ ತೆಗೆದುಕೊಂಡೇ ಹೋಗಿ ಕಂಪ್ಲೇಂಟ್ ನೀಡಬೇಕು ಅನ್ನುವಂಥ ಗೊತ್ತಿರುತ್ತೆ. ಆದರೆ ಇವರಿಗೆ ಯಾಕೆ ಗೊತ್ತಿಲ್ಲ ಅನ್ನುವಂಥದ್ದೇ ಪ್ರಶ್ನೆ. ಸದ್ಯ ಬಂದಷ್ಟೇ ವೇಗದಲ್ಲಿ ಹಿಂದಿರುಗಿ ಹೋಗಿರುವಂಥದ್ದು. ಆದರೆ ಚಿನ್ನಯ್ಯನ ವಿರುದ್ಧವಾಗಿ ಇಷ್ಟು ಲೇಟ್ ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಕೂಡ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಅಂದರೆ ಇತ್ತೀಚೆಗಷ್ಟೇ ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ನೀಡಿದ್ದಾರೆ, ಬೇರೆ ಬೇರೆ ಪ್ರಕರಣಗಳಿಗೆ ಬಂದು ದೂರು ನೀಡಿದ್ದಾರೆ. ಅಂದರೆ ಬೇರೆ ಬೇರೆ ಕೊಲೆ ಕೇಸ್ಗಳಿಗೆ, ಅಂದರೆ ಆ ಭಾಗದಲ್ಲಿ ನಡೆದಂಥ ಕೊಲೆ ಕೇಸ್ಗೆ ಸಂಬಂಧಿಸಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಜನ ದೂರು ನೀಡಿದ್ದಾರೆ. ಅದರ ಜೊತೆಗೆ ಇವರ ಜೊತೆಗೆ ಗುರುತಿಸಿಕೊಂಡಿದ್ದ, ಅಂದರೆ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಟಿ ಜಯಂತ್ ಅವರು ಕೂಡ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೂರು ನೀಡಿದ್ದಾರೆ. ಆದರೆ ಇವರು ಯಾಕೆ ಈ ರೀತಿಯಾಗಿ ಇಷ್ಟು ತಡವಾಗಿ ದೂರು ನೀಡಿದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿಕೊಳ್ತಾ ಇರುವಂಥದ್ದು. ಮತ್ತು ಚೆನ್ನಯ್ಯನ ವಿರುದ್ಧ, ಅಂದರೆ ಆರಂಭಿಕ ದಿನಗಳಲ್ಲಿ ಇವರ ಜೊತೆ ಗುರುತಿಸಿಕೊಂಡವರಿಗೆ ಇವರ ಜೊತೆ, ಅಂದರೆ ಇವರ ಹೋರಾಟದಲ್ಲಿ ಗುರುತಿಸಿಕೊಂಡವರೇ ಚೆನ್ನಯ್ಯನಿಗೆ ಆಶ್ರಯ ನೀಡಿದವರು. ಚೆನ್ನಯ್ಯ ಆ ಹೋರಾಟದಲ್ಲಿ ಗುರುತಿಸಿಕೊಂಡವರ ಮನೆಯಲ್ಲೇ ಆಶ್ರಯ ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಈಗ ಯಾಕೆ ಚಿನ್ನಯ್ಯನ ವಿರುದ್ಧವಾಗಿ ದೂರು ನೀಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇವರು ಬಂದು ದೂರು ನೀಡುವಂಥ ಸಾಧ್ಯತೆ ಇದೆ. ಆದರೆ SIT ಅಧಿಕಾರಿಗಳು ಈ ದೂರನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಅಂದರೆ ಈ ದೂರನ್ನು ತೆಗೆದುಕೊಂಡು ಈ ದೂರಿನ ತನಿಖೆ ನಡೆಸ್ತಾರೆ ಅಥವಾ ಈ ಒಂದು ಪ್ರಕರಣ ಅನ್ನುವಂಥ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನುವಂಥದ್ದು ಹೇಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸದ್ಯ ಸೌಜನ್ಯ ಮನೆಯವರು, ಅಂದರೆ ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ ಅವರ ಮನೆಯವರು ವಾಪಸ್ ಆಗಿರುವಂಥದ್ದು. ಮುಂದೆ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದು ಕಂಪ್ಲೇಂಟ್ ನೀಡುವಂಥ ಸಾಧ್ಯತೆ ಇದೆ ಶ್ರೀಪಾದ್ ಪಾಟೀಲ್. ಈಗಾಗಲೇ ಆತಂಕದಲ್ಲಿರುವಂತಹ ಬುರುಡೆ ಗ್ಯಾಂಗ್ಗೆ ಈ ಬೆಳವಣಿಗೆ ಎಷ್ಟು ಪರಿಣಾಮವನ್ನು ಬೀರಬಹುದು ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ಅಂದರೆ ಈ ಒಂದು ಬುರುಡೆ ಗ್ಯಾಂಗ್ನಲ್ಲಿ, ಅಂದರೆ ಬುರುಡೆ ತಂಡ ಏನಿದೆ ಅದರಲ್ಲೇ ಒಂದಷ್ಟು ಮನಸ್ತಾಪಗಳು ಆಗಿದೆ ಅನ್ನುವಂಥದ್ದು ಹೇಳಾಗ್ತಿದೆ. ಆರಂಭದಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಇರ್ತಾ ಇದ್ರು. ಬುರುಡೆಯ ಏನು ವಿಚಾರವಾಗಿ, ಅಂದರೆ ಚಿನ್ನಯ್ಯ ಏನಿದ್ದಾನೆ ಆತ ಇವರ ಜೊತೆಗೆ ಆಶ್ರಯ ಪಡೆದುಕೊಂಡಿದ್ದ, ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಆಶ್ರಯ ಪಡೆದುಕೊಂಡಿದ್ದ. ಆ ಬಳಿಕ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಕೂಡ ನಡೆದಿರುವಂಥದ್ದು. ಆ ಬಳಿಕ ಆತನೇ, ಅಂದರೆ ಚಿನ್ನಯ್ಯನೇ ಆ ಒಂದು ತಂಡಕ್ಕೆ ಉಲ್ಟಾ ಹೊಡೆದಿರುವಂಥದ್ದು, ಅವರ ವಿರುದ್ಧವಾಗಿ ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ರೀತಿಯಾದಂಥ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿರುವಂಥದ್ದು. ಅದರ ಜೊತೆಗೆ ಆತ ಸೌಜನ್ಯ ಪ್ರಕರಣವನ್ನು ಕೂಡ ತನ್ನ ಸಂದರ್ಶನದಲ್ಲಿ ಉಲ್ಲೇಖಿಸಿದ್ದ. ಅದು ಕೂಡ ಈಗ ಆತನಿಗೆ ಮುಳುವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ಆತನ ಜೊತೆಗೆ ಇದ್ದಂಥ, ಅವರ ಜೊತೆಗೆ ಗುರುತಿಸಿಕೊಂಡಿದ್ದವರೇ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಈಗ ಸದ್ಯ ಸೌಜನ್ಯ ತಾಯಿ ಕೂಡ ಚಿನ್ನಯ್ಯನ ವಿರುದ್ಧವಾಗಿ ಆ ಕಂಪ್ಲೇಂಟನ್ನು ನೀಡ್ತಾ ಇದ್ದಾರೆ. ಇದು ಕೂಡ ಆತನಿಗೆ ಒಂದಷ್ಟು ಮುಳುವಾಗುವಂಥ ಸಾಧ್ಯತೆ ಇದೆ. ಅಂದರೆ ಆ ಒಂದು ಪ್ರಕರಣ ಉಲ್ಲೇಖಿಸಿದ್ದೆ ಆತ ಅವರ ಸಂದರ್ಶನದ ಟೈಮಲ್ಲಿ, ಸಂದರ್ಶನದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ದ. ಅಂದರೆ ಆ ಒಂದು ಸಂದರ್ಭದಲ್ಲಿ ನನಗೆ ಆ ಒಂದು ಶವವನ್ನು ಹೂಳುವುದಕ್ಕೆ ಕಾಲ್ ಬಂದಿತ್ತು, ನಾನು ಅವತ್ತು ಇರಲಿಲ್ಲ, ಊರಿಗೆ ಹೋಗಿದ್ದೆ, ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿದ್ದ. ಹೀಗಾಗಿ ಅದೇ ಏನು ವಿಡಿಯೋವನ್ನು ಉಲ್ಲೇಖಿಸಿಕೊಂಡು ಅದೇ ವಿಡಿಯೋವನ್ನು ಆಧಾರವಾಗಿ ಇಟ್ಕೊಂಡು ಸೌಜನ್ಯ ಮನೆಯವರಿಗೆ ಕಂಪ್ಲೇಂಟ್ ನೀಡುವುದಕ್ಕೆ ಬಂದಿರುವಂಥದ್ದು. ಚಿನ್ನಯ್ಯನ ವಿರುದ್ಧವಾದ ಕಂಪ್ಲೇಂಟ್ ಇದು. ಹೀಗಾಗಿ ಚಿನ್ನಯ್ಯನಿಗೆ ಇದು ಕೂಡ ಮುಂದೆ ಮುಳುವಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇವರು ಸದ್ಯ ಬೇರೆ ಬೇರೆ ಆಗಿದ್ದಾರೆ, ಜೊತೆಗೆ ಇಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.